ಇಂಜಿನಿಯರಿಂಗ್ ಮಾಡಿಕೊಂಡು ಈ ಸ್ಮಾರ್ಟ್ ಹುಡುಗ ಈಗ ಆಕ್ಟರ್ ಆಗಿ ಮಿಂಚುತ್ತಿದ್ದಾರೆ. ಈಗಾಗಲೇ ಹಲವು ಧಾರಾವಾಹಿಗಳು ಹಾಗೂ ಸಿನಿಮಾ ಮಾಡಿರುವಂತಹ ಈ ಹ್ಯಾಂಡ್ಸಮ್ ಹಂಗ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಟ್ರೆಂಡ್ನಲ್ಲಿರುವಂತಹ ಆಸೆ ಧಾರಾವಾಹಿಯಲ್ಲಿ ರವಿ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ರವಿ ಖ್ಯಾತಿಯ ಆಶ್ರಿತ್ ವಿಶ್ವನಾಥ್ ಅವರು ರಿಯಲ್ ಲೈಫ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಇವರ ರಿಯಲ್ ಲೈಫ್ ಹೇಗಿದೆ ಅನ್ನೋದರ ಬಗ್ಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಹ್ಯಾವ್ ಅ ಲುಕ್. ಶೂಟಿಂಗ್ ಬಿಟ್ಟು ಅಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೀರೋ ಆದರೂ ಓಕೆ, ವಿಲನ್ ಆದರೂ ಓಕೆ, ಜನಕ್ಕೆ ಮುಟ್ಟಬೇಕು. ಅದೇನು ಈರುಳ್ಳಿನ ಉಪ್ಪಿಟ್ಟು ಹಾಕ್ದಂಗೆ ಇಷ್ಟಿಷ್ಟ ಹಾಕಕ್ಕೆ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಶ್ ಅವ್ರು ತುಂಬ ಇಷ್ಟ ಆದರು. ಅವ್ರು ಬೆಳೆದಿದ್ದ ರೀತಿ, ಅವ್ರು ಮಾಡೋ ಆ್ಯಕ್ಟಿಂಗು, ಆ ಡ್ಯಾನ್ಸ್ ಆಗಲಿ. ಅಂದರೆ ಭಾಷೆ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಫಾರ್ ಆರ್ಟ್ ಅಂತ ನಾನು ನಂಬಿರೋದು. ಆಸ್ಕರ್ ಗೆಲ್ಲಬೇಕು ಅಂತ ಆಸೆ ಇದೆ. ನಾನು ನನ್ನ ಹೆಂಡತಿ, ಒಂದು ಪ್ರೈವೇಟ್ ಜೆಟ್, ಒಂದು ಒಳ್ಳೆ ಮನೆ, ನಾನು ಒಂಥರ ಕ್ಲಾಸ್ ಆಗಿರಬೇಕು ಅಂತ ಆಸೆ. ಆಶ್ರಿತ್ ದಿನಚರಿ ಹೇಗಿರುತ್ತೆ? ಆಶ್ರಿತ್ ರಿಯಲ್ ಲೈಫ್ ರೊಟೀನ್ ಏನಂದರೆ, ನೀವು ಹೇಳ್ದಂಗೆ ಬ್ಯುಸಿ ಇದ್ದೀನಿ ಅಂದರೆ ಶೂಟಿಂಗಿಗೆ ಬರ್ತೀನಿ. ಶೂಟಿಂಗ್ ಬಿಟ್ಟು ಅಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದೀನಿ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆಚೆ ಕರ್ಕೊಂಡು ಹೋಗ್ತೀನಿ, ಫ್ಯಾಮಿಲಿ ಟೈಮ್ ಅಷ್ಟೇ ಮ್ಯಾಕ್ಸ್. ಆಶ್ರಿತ್ ಮೂಲತಃ ಎಲ್ಲಿಯವರು? ನಾನು ಬೆಂಗಳೂರನೇ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಅಪ್ಪ ಅಮ್ಮ ಇಬ್ಬರು ಬೆಂಗಳೂರವರೇ. ಸೊ ನನಗೆ ಅಜ್ಜಿ ಮನೆ ತಾತ ಮನೆ ಅಂತಲೇ ಇಲ್ಲ, ನನ್ನ ಊರು ಅನ್ನೋದೇ ಇಲ್ಲ ನನಗೆ. ನನ್ನ ಬೆಂಗಳೂರೇ ಊರು, ಲೋಕಲ್. ಆಶ್ರಿತ್ ಓದಿದ್ದು ಏನು, ಎಲ್ಲಿ? ಓದಿದ್ದು ವೈಟ್ ಫೀಲ್ಡ್ ಹತ್ರ, ಉಜ್ವಲ್ ಅಂತ ಕಾಲೇಜ್, ಸೆಂಟ್ ಜೋಸೆಫ್ಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಆಮೇಲೆ ಇಂಜಿನಿಯರಿಂಗ್ ಮಾಡಿದೆ ಈಸ್ಟ್ ಪಾಯಿಂಟಲ್ಲಿ. ಅವಾಗೇ ಗೊತ್ತಾಯಿತು ನನಗೆ ನಾನು ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಆ್ಯಂಡ್ ದೆನ್ ಇದ್ರ ಮೇಲೆ ಆ್ಯಕ್ಟಿಂಗ್ ಬರೋಕ್ಕೆ ಒಂದು ಇನ್ಸ್ಪಿರೇಷನ್ ಬಂತು. ಸೊ ಐ ಸ್ಟಾರ್ಟೆಡ್ ಥಿಯೇಟ್ರಿಂದ ಫಸ್ಟ್ ಸ್ಟಾರ್ಟ್ ಮಾಡಿ. ಅಂದರೆ ಲೈಕ್ ನನಗೇನು ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಮನೆಯಲ್ಲಿ ಯಾರೂ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡಲ್ಲಿ ಇರೋರಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಹಿಂಗೆ ನಮ್ಮ ಅಂಕಲ್ ಜೊತೆ ಮಾತಾಡಬೇಕಾದ್ರೆ ಥಿಯೇಟ್ರ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರ ಪರಿಚಯ ಕೀರ್ತಿ ಬಾನು ಅಂತ ಒಬ್ರು ಆ್ಯಕ್ಟರ್ ಇದ್ದಾರೆ. ಅವರು ನನಗೆ ಸಂಚಯ ಅಂತ ಒಂದು ಥಿಯೇಟ್ರ್ ತಂಡಕ್ಕೆ ಸೇರಿಸಿದ್ರು. ಅಲ್ಲಿ ಹೋದ್ಮೇಲೆ ಐ ವಾಸ್ ಲೈಕ್ ಎಸ್, ಐ ಆಮ್ ಮೇಡ್ ಫಾರ್ ದಿಸ್ ಈಸ್ ಮೈ ಪ್ಲೇಸ್ ಅಂತ. ಸೊ ಅದು ಹಂಗೆ ಬೆಳ್ಕೊಂಡು ಬರ್ತಾಯಿದೆ. ನಿಮಗೆ ಯಾವ ಪಾತ್ರ ಇಷ್ಟ? ಅಂದರೆ ಯಾವುದಕ್ಕೆ ಒಳ್ಳೆ ಸ್ಪೇಸ್ ಇದೆ ಅದು ಮಾಡೋಕ್ಕೆ ಇಷ್ಟ. ಹೀರೋ ಆದರೂ ಓಕೆ, ವಿಲನ್ ಆದರೂ ಓಕೆ, ನನಗೆ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಇರಬೇಕು, ನನಗದು ಜನಕ್ಕೆ ಮುಟ್ಟಬೇಕು, ಆ ಥರ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಇಷ್ಟ. ಸ್ಕೂಲ್ ಕಾಲೇಜ್ನಲ್ಲಿ ಡ್ರಾಮಾ ಡ್ಯಾನ್ಸ್ ಮಾಡ್ತಿದ್ರಾ? ಅಂದರೆ ಸ್ಕೂಲಲ್ಲಿ ಡ್ರಾಮಾ ಅಂಥದ್ದೇನೂ ಮಾಡಲಿಲ್ಲ ನಾನು. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು, ನಾರ್ಮಲ್ ಸ್ಕೂಲ್ ಡೇಗೆ ಡ್ಯಾನ್ಸು ಅಂಥದ್ದೆಲ್ಲ ಮಾಡ್ತಾಯಿದ್ವಿ. ಡ್ಯಾನ್ಸೂ ಸ್ವಲ್ಪ ಹಿಂದೆಯಿಂದನೇ ಮಾಡ್ತಾಯಿದ್ದೆ, ಮುಂದೆ ಎಲ್ಲ ಮಾಡ್ತಾ ಇರಲಿಲ್ಲ. ಫಸ್ಟು ಮುಂದೆ ನಿಲ್ಲಿಸೋರು, ಐಟು ಪರ್ಸ್ನಾಲಿಟಿ ಎಲ್ಲ ನೋಡಿಬಿಟ್ಟು, ಆಮೇಲೆ ಇವ್ನು ಆಡೋ ಡ್ಯಾನ್ಸ್ ನೋಡಿ ಹಿಂದೆ ಕಳಿಸ್ಬಿಡೋರು. ಸೊ ಈ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಗೋಯಿತು. ಅಂದರೆ ಮುಂಚೆ ಚಿಕ್ಕ ವಯಸ್ಸಲ್ಲೆಲ್ಲ ಮೂವೀಸ್ ಎಲ್ಲ ನೋಡೋದು ತುಂಬ ಇಷ್ಟ. ಮೂವಿ ಮುಗಿಸ್ಕೊಂಡು ಆಚೆ ಬಂದರೆ ಆ ಹೀರೋನೇ ನಾವು ಅನ್ನೋ ಥರನೇ ಫೀಲಲ್ಲಿ ಇರ್ತಾಯಿದ್ದು. ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು? ಯಶ್ ಅವ್ರು ತುಂಬ ಇಷ್ಟ ಆದರು. ಅವ್ರು ಬೆಳೆದಿದ್ದ ರೀತಿ, ಅವ್ರು ಮಾಡೋ ಆ್ಯಕ್ಟಿಂಗು, ಆ ಡ್ಯಾನ್ಸ್ ಆಗಲಿ, ನಂಗೆ ಅವ್ರು ತುಂಬ ಇಷ್ಟ ಆಯಿತು. ಹೀರೋಯಿನ್ ಅಂತ ಬಂದರೆ ರಮ್ಯಾ ಅವ್ರು ಇಷ್ಟ ಆ ಕಾಲದಲ್ಲಿ. ಈ ಕಡೆ ಅಂದರೆ ರಾಧಿಕಾ ಪಂಡಿತ ಇಷ್ಟ ಆಗ್ತಾರೆ. ನಿಮಗೆ ಯಾರ ಮೇಲಾದರೂ ಕ್ರಶ್ ಆಗಿತ್ತಾ? ಸ್ಕೂಲ್ ಟೈಮಲ್ಲೇ ಕ್ರಶ್ ಎಲ್ಲ ಆಗೋದು. ಸ್ಕೂಲ್ ಟೈಮಲ್ಲಿ ಇತ್ತು, ಒಬ್ಬರ ಜೊತೆ ಅಲ್ಲ, ಕ್ರಶ್ ತುಂಬ ಜನ ಜೊತೆ ಆಗಿತ್ತು. ಲವ್ ಸದ್ಯಕ್ಕೆ ಅಷ್ಟೊಂದು ಏನಿರಲಿಲ್ಲ. ನೀವು ಎಕ್ಸಾಮ್ನಲ್ಲಿ ಕಾಪಿ ಮಾಡಿದ್ದೀರಾ? ಲಾಸ್ಟ್ ಬೆಂಚೆ. ಕಾಪಿ ಮಾಡೋಕ್ಕೆ ತುಂಬ ಭಯ ಆಗೋದು ನನಗೆ. ಚೀಟಿ ಗೀಟಿ ಎಲ್ಲ ಫ್ರೆಂಡ್ಸ್ ತರೋರು, ಇಸ್ಕೊಂಡು ಬರೆದ್ಬಿಡ್ತಾಯಿದ್ದೆ. ಆಮೇಲೆ ಅದನ್ನ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ಇಸ್ಕೊಳ್ಳೋಕ್ಕೂ ಭಯ, ಬರೆಯೋಕ್ಕೂ ಭಯ, ತುಂಬ ಭಯ ಅಲ್ಲೇ ಬರೀತಾಯಿದ್ದೆ. ಅದು ಕಾಪಿ ತುಂಬ ಕಮ್ಮಿ. ನಾನು ತುಂಬ ಚೆನ್ನಾಗಿ ಓದ್ತಾಯಿದ್ದೆ. ರ್ಯಾಂಕ್ ಅಂತೇನಿಲ್ಲ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನೀವು ಆಕ್ಟ್ ಮಾಡ್ತೀನಿ ಅಂದಾಗ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಫಸ್ಟ್ ಇದೇ ಮಾಡಿದ್ರು, ಲೈಕ್ ದೇ ಡಿಂಟ್ ಲೈಕ್ ಇಟ್, ಬೇಡ ಈ ಫೀಲ್ಡ್. ಅಂದರೆ ಈ ಫೀಲ್ಡ್ ಬಗ್ಗೆ ತುಂಬ ಜನ ನೆಗೆಟಿವ್ ಆಗೇ ಇಟ್ಕೊಂಡಿದ್ದಾರೆ.
ಸೊ ಫಸ್ಟು ಬೇಡ ಅಂತ ಇದ್ದರು. ಆಮೇಲೆ ಸ್ಲೋಲಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ನಾಟಕ ಎಲ್ಲ ಮಾಡಬೇಕಾದ್ರೆ ಬಂದು ನೋಡೋರು. ಸೊ ಅವ್ರಿಗೂ ಗೊತ್ತಾಯಿತು ಹಿ ಕುಡ್ ಡೂ ಸಮಥಿಂಗ್ ಅಂತ. ಅದಾದಮೇಲೆ ನನ್ನ ಕಸಿನ್ಸ್ದೆಲ್ಲ ತುಂಬ ಸಪೋರ್ಟ್ ಇತ್ತು. ಸೊ ಒನ್ಸ್ ಸೀರಿಯಲ್ಸ್ ಎಲ್ಲ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ಕಂಪ್ಲೀಟ್ಲಿ ಫೈನ್ ನಾವು. ನಿಮ್ಗೆ ಅಣ್ಣ ತಮ್ಮ ಇದ್ದಾರಾ? ಹೌದು, ಅಣ್ಣ ಇದ್ದಾನೆ, ದೊಡ್ಡವನು ಒಬ್ಬನೇ. ನನಗೂ ಅವನಿಗೂ 8 ವರ್ಷ ಗ್ಯಾಪು. ನಾವಿಬ್ರು ತುಂಬ ಜಗಳನೇ ಆಡ್ತಾ ಇರ್ತೀವಿ ಜಾಸ್ತಿ. ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್ಡೆ. ಹಾಗೆ ಮ್ಯೂಚುವಲ್ ಫ್ರೆಂಡ್ಸಿಂದ ಫ್ರೆಂಡ್ಸ್ ಆದ್ವಿ. ಹಾಗೆ ಮಾತಾಡ್ತಾ ಒಬ್ರೊಬ್ರು ಇಷ್ಟ ಆದ್ವಿ. ಸೊ ಲವ್ ಆಯಿತು, ಮದುವೆ ಆದ್ವಿ. ನೋಡಿದ ತಕ್ಷಣ ಇಷ್ಟಪಟ್ಟರು. ಶೀ ಈಸ್ ಎ ಲವ್ಲಿ ಗರ್ಲ್. ಸೊ ಖುಷಿ ಆಯಿತು. ಹೋಮ್ಲಿ ಗರ್ಲ್, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ. ಸೊ ಇಷ್ಟಪಟ್ಟರು, ಖುಷಿ ಆಯಿತು ಅವ್ರಿಗೆ. ಆ್ಯಕ್ಚುಲಿ ನಾನು ಮಾಡಿರೋ ಒಂದು ಬೆಸ್ಟ್ ಡಿಸಿಷನ್ ಅಂದರೆ ಅವಳನ್ನು ಮದುವೆ ಆಗಿದ್ದೆ. ಆ್ಯಕ್ಚುಲಿ ಈ ಅಡ್ವಾಂಟೇಜ್ ಇದೆ, ನಮ್ಮ ಅಣ್ಣದು ಲವ್ ಮ್ಯಾರೇಜು. ಸೊ ನನ್ನ ಮ್ಯಾರೇಜ್ಗೆ ಏನು ಕಷ್ಟ ಆಗಲಿಲ್ಲ, ಒಪ್ಸೋಕೆ ಈಸಿ ಆಯಿತು. ಅಣ್ಣ ಲವ್ ಮ್ಯಾರೇಜು. ಸೊ ಇವಾಗ ನಾನೇನು ಕೇಳಿದ್ರೆ ಅವರು ಅವನು ಅಣ್ಣಂಗೆ ಮಾಡಿದ್ದೀರಲ್ಲ, ನನಗೂ ಮಾಡಬೇಕು ಅಂತ ಕೇಳಿದ್ರು. ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ? ಶೂಟಿಂಗ್ ಬ್ಯುಸಿಯಿಂದನೇ ಹನಿಮೂನ್ ಹೋಗೋಕ್ಕಾಗಲಿಲ್ಲ, ನಿಜ. ಕಂಟಿನ್ಯೂಸ್ ಒಂದು ಅಷ್ಟು ಗ್ಯಾಪ್ ಸಿಗ್ತಾನೇ ಇಲ್ಲ. ಸಿಗುತ್ತೆ ಗ್ಯಾಪು, ಒಂದು 2 ದಿನ 3 ದಿನ ಸಿಗುತ್ತೆ, ಎಲ್ಲೂ ಹೋಗಿ ಬರೋಕ್ಕಾಗಲ್ಲ. ಮೊನ್ನೆ ಕಾಶ್ಮೀರ ಬಗ್ಗೆ ಯೋಚನೆ ಮಾಡಿದೆ, ನೋಡಿದ್ರೆ ಇವತ್ತು ಹಿಂಗಾಗೋಗ್ಬಿಟ್ಟಿದೆ. ಬೇರೆ ಎಲ್ಲನ ಟ್ರೈ ಮಾಡಬೇಕು ಇವಾಗ. ನಿಮ್ಮ ಸೀರಿಯಲ್ ಜರ್ನಿ ಶುರುವಾಗಿದ್ದು ಹೇಗೆ? ನಾನು ಫಸ್ಟು ಅದೇ ನಾನು ಹೇಳ್ದಂಗೆ ಥಿಯೇಟ್ರ್ ಮಾಡ್ತಾಯಿದ್ದೆ. ಥಿಯೇಟ್ರ್ ಮಾಡ್ತಾ ಇರಬೇಕಾದ್ರೆ ಅದೇ ಕೀರ್ತಿ ಸರ್ ಈ ಥರ ಒಂದು ಆಡಿಷನ್ ನಡೀತಾ ಇದೆ, ಹೋಗು ಅಂತ ಕಳಿಸಿದ್ರು. ಝೀಯಲ್ಲಿ ಪಾರು ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಎಂಟ್ರಿ. ಆವಾಗ ಫಸ್ಟ್ ಅಲ್ಲಿಂದ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಸಿರಿ ಕನ್ನಡದಲ್ಲಿ ಒಂದು ಲೀಡಾಗಿ ಮಾಡಿದೆ. ಸಿನಿಮಾ ಒಂದು ಮಾಡಿದೆ, ಕುಳ್ಳನ ಹೆಂಡತಿ ಅಂತ. ಸಿನಿಮಾ ಇನ್ನೊಂದು 5-6 ಸಿನಿಮಾಲಿ ಸಣ್ಣ ಪಾತ್ರ ಮಾಡಿದ್ದೀನಿ. ಒಂದು ಸಿನಿಮಾ ಎಲ್ಲೋ ಬೋರ್ಡ್ ಅಂತ ಮಾಡಿದ್ದೆ ಪಾತ್ರ, ಆದರೆ ಪಾತ್ರ ಕಟ್ಟಾಗೋಗಿತ್ತು ಬರೋ ಅಷ್ಟೊತ್ತಿಗೆ. ಕುಳ್ಳನ ಹೆಂಡತಿಯಲ್ಲಿ ನಾನೇ ಲೀಡು. ಅದು 2 ಇಯರ್ಸ್ ಬ್ಯಾಕ್ ರಿಲೀಸ್ ಆಯಿತು. ಅದಾದಮೇಲೆ ಸುಂದರಿ ಮಾಡಿದೆ, ಸೇಮ್ ಪ್ರೊಡಕ್ಷನ್ದೆ, ಉದಯಾಗೆ. ಅದಾದಮೇಲೆ ಇವಾಗ ಆಸೆ. ಆಸೆ ಸೀರಿಯಲ್ಗೆ ರೆಸ್ಪಾನ್ಸ್ ಹೇಗಿದೆ? ಹೌದು, ಅದೇ ಖುಷಿ ಆಗ್ತಾಯಿದೆ. ನಾವು ಅದೇ ಮಾತಾಡ್ತಾ ಇದ್ವಿ ಸ್ಟಾರ್ಟಿಂಗ್. ಇದು ಹೆಂಗೆ ಅಂದರೆ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ಸಕ್ಸಸ್ಗೆ ಅಂತಾರಲ್ವ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸ್ಟಾರ್ಟಿಂಗ್ ಇಟ್ ವಾಸ್ ನಾಟ್ ಫಸ್ಟೇ ಒಂದು ಭೂಮಲ್ಲಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ ಅಂತೂ ಅಲ್ಲ. ಸ್ಲೋವಾಗಿ ಒಂದೊಂದೇ ಸ್ಟೆಪ್ ರೀಚ್ ಆಗಿ ಇವತ್ತು ಈ ಲೆವೆಲ್ವರೆಗೂ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಮೇಯ್ನ್ ಇದ್ರದ್ದು ಕಾನ್ಸೆಪ್ಟ್ ಏನಂದರೆ, ಈ ಜನ ನಾರ್ಮಲ್ ಲೈಫಲ್ಲಿ ಹೆಂಗಾಗುತ್ತೆ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಸಖತ್ತಾಗಿ ಕತೆ ಬರೆದಿದ್ದಾರೆ. ಸೊ ಅದರಿಂದ ಕ್ಲಿಕ್ ಆಗ್ತಾಯಿದೆ, ತುಂಬ ಖುಷಿ ಇದೆ. ಈ ಟೀಮ್ ಜೊತೆ ವರ್ಕ್ ಮಾಡೋದಾಗಿರಲಿ, ಇದರಿಂದ ಬರ್ತಾ ಇರೋ ರೆಸ್ಪಾನ್ಸ್ ಆಗಿರಲಿ. ಶೂಟಿಂಗಿಗೆ ಬಂದರೆ ನಾವು ಯಾವತ್ತೂ ಯಾರೂ ಇಲ್ಲಿ ಲೈಕ್ ಕಷ್ಟಪಟ್ಕೊಂಡಂತೂ ಯಾರೂ ಬರೋಲ್ಲ, ಇಷ್ಟಪಟ್ಕೊಂಡೇ ಬರ್ತೀವಿ. ಮನೇಲಿದ್ದರೆ ನಾವೇ ಫೋನ್ ಮಾಡಿ ಕೇಳ್ತೀವಿ ಶೂಟಿಂಗ್ ಯಾವಾಗಿರುತ್ತೆ ಅಂತ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಪ್ಪ ಈಸ್ ರಿಟೈರ್ಡ್ ನಾವು, ಅಮ್ಮ ಆ್ಯಸ್ ಅ ಹೋಮ್ ಮೇಕರ್. ಅಲ್ಲೇ ಮನೆಯಲ್ಲೇ ಆರಾಮಾಗಿದ್ದಾರೆ ಇವಾಗ ಖುಷಿಯಾಗಿ. ಅವಳು ಒಳ್ಳೆ ಎಂಟರ್ಟೈನ್ ಮಾಡಿಕೊಂಡು ಖುಷಿಯಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಆಶ್ರಿತ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ರಿಯಲ್ ಲೈಫಲ್ಲೂ ಐ ಕುಕ್, ಬಟ್ ಮೋಸ್ಟ್ಲಿ ನಾನ್ ವೆಜ್ ಅಷ್ಟೇ. ವೆಜ್ ಬರಲ್ಲ, ಅದು ಯಾಕೋ ಗೊತ್ತಿಲ್ಲ. ನಾನ್ ವೆಜ್ ಸಖತ್ತಾಗಿ ಮಾಡ್ತೀನಿ, ಫಿಶ್ ಚಿಕನ್ ಎಲ್ಲ ಮಸ್ತ್ ಮಾಡಿ. ವೈಫು ಚೆನ್ನಾಗಿ ಮಾಡ್ತಾಳೆ. ಮುಂಚೆ ಏನೂ ಬರ್ತಾ ಇರಲಿಲ್ಲ, ಬಟ್ ಕಲ್ತ್ಲು, ಸಖತ್ತಾಗಿ ಮಾಡ್ತಾಳೆ ಟೇಸ್ಟ್ ಇವಾಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.